ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಸೊ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನಿರ್ತೈತಿ ಅಂದರೆ ಈಸಿಯಾಗಿ ಆ್ಯಂಡ್ ಕ್ವಿಕ್ಕಾಗಿ ಕಡಿಮೆ ಸಮಯದೊಳಗೆ ಕಾಜು ಕುರ್ಮಾ, ತಂದೂರಿ ನಾನ್, ಟೊಮೆಟೊ ಚಿತ್ರಾನ್ನ ಹೆಂಗೆ ಮಾಡೋದು ಅಂಥೇಳಿ ನೋಡೋಣ. ಈಗ ನಾವು ಒಂದು ಬೌಲ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬೌಲ್ ಮೈದಾ ಹಿಟ್ಟಿಗೆ ಒಂದು 1/4 ಕಪ್ ಆಗೋಷ್ಟು ಮೊಸರು, ಗಟ್ಟಿ ಮೊಸರು ತೊಗೊರಿ. ನೀವು ನಿಮ್ಮ ಮನ್ಯಾಗಿಲ್ಲ ತೆಳ್ಳಗೆ ಐತಂದ್ರೂ ಸ್ವಲ್ಪ ಸೋಸ್ಕೊಂಡು ತೊಗೋಬೇಕು ಅದನ್ನು. ನೆಕ್ಸ್ಟ್ ತೊಗೊಂಡಿನಿ ಬೇಕಿಂಗ್ ಸೋಡಾ, ಆಮ್ಯಾಗ ಸ್ವಲ್ಪ ಬೇಕಿಂಗ್ ಪೌಡರ್ ಹಾಕ್ಬೇಕು. ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಎರಡೂ ಡಿಫ್ರೆಂಟೇ ಇರ್ತೈತಿ. ಆಮ್ಯಾಗ ಸ್ವಲ್ಪ ಸಕ್ರೆ ಹಾಕ್ರಿ. ಸಕ್ರೆನೂ ಸ್ವಲ್ಪ ಹೆಚ್ಚು ಹಾಕಿದ್ರೆ ಟೇಸ್ಟ್ ಬೇರೆ ಅನಿಸ್ತತಿ, ನೀವು ನೋಡ್ಕೊಂಡು ಹಾಕ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಲ್ಲ, ಹಿಟ್ಟಿಗೆ ಎಷ್ಟು ಹಿಡಿತೈತಲ್ಲ ಅಷ್ಟು ಉಪ್ಪು ಹಾಕ್ಬೇಕು. ಮ್ಯಾಗ ಸ್ವಲ್ಪ ಎಣ್ಣೆ ಹಾಕಿ ಪೂರ್ತಿ ಎಲ್ಲ ಇಂಗ್ರೀಡಿಯೆಂಟ್ಸು ಎಲ್ಲ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊರಿ. ಅದನ್ನ 1 ನಿಮಿಷ ಕಲಿಸಿ ಆದ್ಮ್ಯಾಗ ಈಗ ಕಾಶಿ ಆರಿಸಿದ ಹಾಲು ಇರ್ತದಲ್ಲ ನೋಡ್ರಿ, ಇಲ್ಲಿ ಕಾಶಿ ಆರಿಸಿ ಆಲ್ರೆಡಿ ಇಟ್ಕೊಂಡು ನಾನು ಹಾಲು ಹಾಕತ್ತೀನಿ. ಅದನ್ನು ಸ್ವಲ್ಪನ ಹಾಕೊಂಡು ನಾದಬೇಕು. ಮತ್ತು ಭಾಳ ಹಾಕೊಂಡು ಒಮ್ಮೆ ತೆಳ್ಳಗಾದ್ರೂ ಸರಿ ಅನ್ಸೋದಿಲ್ಲ. ಅದು ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕಿರ್ಬೇಕು ಹಿಟ್ಟು. ಆ ಥರ ನಾದ್ಕೊರಿ. ನಾದಾದ್ಮ್ಯಾಗ ಹಿಟ್ಟು ತೊಗೊಂಡು ಒಂದು 5 ನಿಮಿಷ ಕೈಲೇನೆ ಈ ಥರ ಮುಷ್ಟಿಲೆ ನಾದೆ. ನಿಮ್ಮ ಕಡೆ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೋರಿ. ಎಣ್ಣೆ ಹಾಕಿದ್ರೂ ಹಿಟ್ಟು ಸ್ಮೂತ್ ಆಕತ್ತಂಥೇಳಿ ಮ್ಯಾಲೆ ಎಣ್ಣೆ ಹಾಕೋತೈತಿ. ನಿಮ್ಮ ಕಡೆ ಭಾಳ ಟೈಮ್ ಇದ್ರೆ 2 ತಾಸು ಇಡ್ರಿ. ನನ್ನ ಕಡೆ ಟೈಮ್ ಇಲ್ಲ ಅಂತ 1 ತಾಸು ಇಟ್ಕೊಂಡಿದ್ನಿ ನಾನು ರೆಸ್ಟ್ ಮಾಡೋಕ್ಕೆ. ಈಗ ನೋಡೋಣ ಬರ್ರಿ ಕಾಜು ಕುರ್ಮಾ ಹೆಂಗೆ ಮಾಡೋದು ಅಂತ ಹೇಳಿ. 1 ಬೌಲ್ ಕಾಜು ತೊಗೊಂಡಿದ್ದೀನಿ. ಅದಕ್ಕೆ 1 ಉಳ್ಳಾಗಡ್ಡಿ, 2 ಟೊಮೆಟೊ ಹೆಚ್ಚಿದ್ರೇ ಒಂದು ಸ್ವಲ್ಪ ಗ್ರೇವಿ ಟೇಸ್ಟ್ ಬೇರೆನೇ ಅನಿಸ್ತದ. ಆಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಅರಿಶಿನ, ಗರಂ ಮಸಾಲ, ಧನಿಯಾ ಪೌಡರ್, ಮತ್ತು ಈ ಕಡೆ ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಬೇಕಾದ್ರೆ ಹಾಕ್ರಿ, ಇಲ್ಲ ಸ್ಕಿಪ್ ಮಾಡಿರಿ, ಯಾರೂ ಹಾಕೋಲ್ಲ, ನಾ ಹಂಗೆ ತೊಗೊಂಡನಿ. ಲವಂಗ, ಚಕ್ಕೆ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಇಷ್ಟ ಸಾಕ್ರಿ. ನೆಕ್ಸ್ಟ್ ಈಗ ಒಂದು ಬಾಳ್ಗೆ ತೊಗೊಂಡಿದ್ದೀನಿ. ಬಾಳ್ಗೆ ಒಳಗೆ ಎಣ್ಣೆ ಹಾಕೋರಿ. ನಿಮಗೆ ಎಷ್ಟು ಇದಕ್ಕತ್ತಲ್ಲ ಅಷ್ಟು ಸ್ವಲ್ಪನೇ ಎಣ್ಣೆ ಹಾಕೋರಿ. ಆಮೇಲೆ ಅದಕ್ಕೆ ಎಣ್ಣೆ ಕಾದ್ಮ್ಯಾಗ ಕಾಜು ಹಾಕೊಳ್ತಾ ಇದ್ದೀನಿ. ಕಾಜು ನೋಡ್ರಿ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೋರಿ. ಆಮೇಲೆ ಅದೇ ಎಣ್ಣೆಗೇನ ಮಸಾಲೆ ಐಟಮ್ಸ್ ಹಾಕೋಬೇಕು. ಚಕ್ಕೆ, ಲವಂಗ, ಜೀರಿಗೆ, ಬೆಳ್ಳುಳ್ಳಿ, ಅಲ್ಲ, ಆಮೇಲೆ ಉಳ್ಳಾಗಡ್ಡಿ ಇವನ್ನಿಷ್ಟೂ ಹಾಕ್ಕೊಂಡು ನೀಟಾಗೆ ಫ್ರೈ ಮಾಡ್ಕೋರಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಆ ಥರ ಫ್ರೈ ಮಾಡ್ಕೋಬೇಕು. ಆಮೇಲೆ ಟೊಮೆಟೊ ಇರ್ತದಲ್ಲ, ಟೊಮೆಟೊನೂ ಸೇರಿಸ್ಕೊರಿ. ಟೊಮೆಟೊ ಪೂರ್ತಿಯಾಗಿ ನೀರು ಬಿಡೋ ತನಕ ಫ್ರೈ ಮಾಡ್ಕೊರಿ. ಎಷ್ಟು ಚೆಂದಾಗಿ ಫ್ರೈ ಮಾಡ್ಕೊತಾರಲ್ಲ ಅಷ್ಟು ಚೆಂದ ಕುರ್ಮಾ ಟೇಸ್ಟೂ ಮಸ್ತ್ ಬರ್ತೈತಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡಿರೋದು ಹಾಕಿ, ಸ್ವಲ್ಪ ಕಾಜುನೂ ಹಾಕಿ, ಸ್ವಲ್ಪ ನೀರು ಹಾಕಿ ಈ ಥರ ನೋಡ್ರಿ ಕ್ರೀಮಿಯಾಗಿ ರುಬ್ಕೋಬೇಕು. ತರಿಯಾಗಿರಬಾರ್ದದ, ಫುಲ್ ಕ್ರೀಮಿಯಾಗಿರ್ಬೇಕು. ಒಂದು ಬಾಳ್ಗೆಗೆ ಅದ ಆಗಲೇ ಎಣ್ಣೆ ತೊಗೊಂಡಿದ್ದಿಲ್ಲ, ಅದಕ್ಕನ ಅಚ್ಚ ಖಾರದ ಪುಡಿ, ಅರಿಶಿನ, ಧನಿಯಾ ಪೌಡರ್, ಗರಂ ಮಸಾಲ ಅಷ್ಟೂ ಹಾಕಿ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಎಷ್ಟು ಚೆಂದಾಗಿ ಫ್ರೈ ಮಾಡ್ಕೊತಾರಲ್ಲ ಅಷ್ಟು ಚೆಂದ ಟೇಸ್ಟನ್ನು ಅನ್ನಿಸ್ತೈತೆ. ಅದು ನೋಡಿರಿ ಈ ಥರ ನೀಟಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ. ನನಗೆ ಟೇಸ್ಟ್ ಅನ್ನಿಸ್ತದೆ ನಾ ಹಾಕ್ಕೊಂಡಿದ್ದೀನಿ. ಯಾರೂ ಅದನ್ನು ಕರಿಬೇವು ಹಾಕೋದಿಲ್ಲ, ನೀವು ಬ್ಯಾಡ್ ಅಂತ ಹಾಕಕ್ಕೆ ಹೋಗಬೇಡ್ರಿ. ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಇತ್ತಂತ ಹೇಳಿ ಮನ್ಯಾಗ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತದೆ ಅಂಥೇಳಿ ಪೂರ್ತಿ ಎಲ್ಲನೂ ಸೇರಿಸಿ ನೀಟಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊರಿ. ಆಮೇಲೆ ನೆಕ್ಸ್ಟ್ ಅದು ರುಬ್ಬಿಟ್ಕೊಂಡಿರ್ತಿರಲ್ಲ ಕ್ರೀಮಿ ಆಗಿ, ಅದನ್ನು ಇದ್ರೊಳಗೆ ಸೇರಿಸ್ಕೊರಿ. ನೋಡಿರಿ ಚೆಂದಾಗಿ ಸೇರಿಸ್ಕೊರಿ, ಏನೂ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿಯಾಗಿ ತಕ್ಕೋರಿ. ಅದನ್ನ ಕಾಜುನೂ ಕಾಸ್ಟ್ಲಿ ಇರ್ತಾವೆ. ಈ ಥರ ಪೂರ್ತಿಯಾಗಿ ತಕ್ಕೊಂಡು ಅದು ಮಸಾಲೆ ಒಳಗೆಲ್ಲ ನೀಟಾಗಿ ಸೇರಿಸ್ಕೊರಿ ಅದನ್ನ. ಆಮೇಲೆ ಸ್ವಲ್ಪ ನೀರು ಹಾಕೋರಿ. ನೀರು ಎಷ್ಟು ಬೇಕಲ್ಲ ಅಷ್ಟು ಹಾಕೋರಿ. ಭಾಳ ನೀರು ಹಾಕೊಂಡ್ರೂ ತೆಳ್ಳಗೆ ಅನಿಸ್ತೈತಿ, ಸ್ವಲ್ಪ ಗಟ್ಟಿನೇ ಇರಲಿ ಅದು ಗ್ರೇವಿ. ಸ್ವಲ್ಪ ನೀರು ಹಾಕೋರಿ, ನಿಮಗೆ ಗೊತ್ತಾಕತಿ ಎಷ್ಟು ಗಟ್ಟಿ ಬೇಕಂತೇಳಿ. ನೋಡಿರಿ ಇಷ್ಟು ಗಟ್ಟಿ ಇದ್ರೆ ಸಾಕು. ಒಂದು 5 ರಿಂದ 10 ನಿಮಿಷ ಇದನ್ನು. ಈಗ ಮ್ಯಾಲೆ ನಾನು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ.
ಎಷ್ಟು ಉಪ್ಪು ಬೇಕು ಅನಿಸ್ತದಲ್ಲ ನಿಮಗೆ, ನೀವು ಹೆಂಗೆ ತಿಂತಾರೆ ಮನ್ಯಾಗ ಅಷ್ಟು ಉಪ್ಪು ಹಾಕೋರಿ. ಉಳಿದಿರ್ತದಲ್ಲ ಕಾಜು ಎಲ್ಲ ಪೂರ್ತಿ ಇದಕ್ಕೆ ಸೇರಿಸ್ಕೊಂಬಿಡ್ರಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮ್ಯಾಲೆ. ಇಷ್ಟ ರೆಡಿ ಆಯ್ತು ಕುರ್ಮಾ, ಕಾಜು ಕುರ್ಮಾ. ಅದೇನು ಮಾಡೋದೇನು ಭಾಳ ಕಷ್ಟ ಅಲ್ಲ, ಈಸಿ ರೆಸಿಪಿ. ಇಷ್ಟ ಆದ್ರೆ ಆಯ್ತು. ನೆಕ್ಸ್ಟ್ ಇದನ್ನ 5-10 ನಿಮಿಷ ಕುದಿಯಾಕೆ ಬಿಡ್ರಿ. ಎಷ್ಟು ಚೆಂದಾಗಿ ಕುದಿಸ್ತಾರಲ್ಲ ಅಷ್ಟು ಚೆಂದ ಟೇಸ್ಟ್ ಅನಿಸ್ತೈತಿ ಕುರ್ಮಾನು. ನೋಡಿರಿ, ಇದನ್ನ 5-10 ನಿಮಿಷ ಈ ಕಡೆ ಕುದಿಯಾಕಿಡ್ರಿ. ಆ ಕಡೆ ಅನ್ನನೂ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ಟೊಮೆಟೊ ಚಿತ್ರಾನ್ನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಬಾಣಲಿಗೆ ನಾ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಾದ್ಮ್ಯಾಗ ಸಾಸಿವೆ ಜೀರಿಗೆ ಹಾಕ್ಕೊಂಡು ಚಟ್ಪಟ್ ಅಂದ್ಮ್ಯಾಗ ಕಡ್ಲಿ ಶೇಂಗಾ ಹಾಕ್ಕೊಂಡಿದ್ದೀನಿ. ಶೇಂಗಾನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಸೇರಿಸ್ಕೊಂಡೆ ನಾನು. ಪೂರ್ತಿ ಚೆಂದಾಗಿ ಫ್ರೈ ಆಗೋಂಗೆ ಫ್ರೈ ಮಾಡ್ಕೊರಿ. ಅದನ್ನು ಕಲರ್ ಚೇಂಜ್ ಅನ್ನಿಸ್ಬೇಕು ಎಲ್ಲರದು. ಕಡ್ಲಿ ಬ್ಯಾಳಿ ಉದ್ದಿನ ಬ್ಯಾಳಿ ಮತ್ತು ಶೇಂಗಾ ಮೂರದ್ದು ಫ್ರೈ ಆದ್ಮ್ಯಾಗ ಕರಿಬೇವು ಹಾಕೋರಿ. ಕರಿಬೇವನ್ನು ಎಣ್ಣೆ ಒಳಗೆ ನೀಟಾಗಿ ಫ್ರೈ ಮಾಡ್ಕೊರಿ. ನೆಕ್ಸ್ಟ್ ಹಸಿಮೆಣ್ಸಿನ್ಕಾಯಿನೂ ಫ್ರೈ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದು ಫ್ರೈ ಆದ್ಮ್ಯಾಗ ಈಗ ಉಳ್ಳಾಗಡ್ಡಿ ಸೇರಿಸ್ಕೊರಿ. ಉಳ್ಳಾಗಡ್ಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಚೇಂಜ್ ಆದ್ಮ್ಯಾಗ ಟೊಮೆಟೊ ಸ್ವಲ್ಪ ಹೆಚ್ಚನ ಹಾಕೋರಿ. ಟೊಮೆಟೊ ಹೆಚ್ಚಿದ್ರೆ ಟೇಸ್ಟ್ ಅನ್ನಿಸ್ತತಿದೆ. ಈಗ ಮ್ಯಾಲೆ ಅರಿಶಿನ, ಸಕ್ಕರೆ ಹಾಕೊಂಡಾನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ಅನ್ನಕ್ಕೂ ಉಪ್ಪು ಹಾಕಿರ್ತೀರಿ, ಹಂಗಾಗಿ ಉಪ್ಪು ನೋಡ್ಕೊಂಡು ಹಾಕೋರಿ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಷ್ಟು ಹಾಕಿದ್ರೆ ಇದು ಟೊಮೆಟೊ ಚಿತ್ರಾನ್ನ ರೆಡಿ ಆಕತಿ. ಮ್ಯಾಗ ಸ್ವಲ್ಪ ಗಾರ್ನಿಷಿಗೆ ಅಂತ ಹೇಳಿ ಕೊತ್ತಂಬರಿ ಹಾಕೊಳತ್ತೀನಿ. ಕೊತ್ತಂಬರಿ ಹಾಕೋದಕ್ಕೂ ಟೇಸ್ಟ್ ಅನ್ನಿಸ್ತತಿ. ನೋಡಿರಿ, ಈ ಥರ ಪೂರ್ತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಕಡೆ ಬಾಯ್ಲ್ನ ಆಲ್ರೆಡಿ ಮಾಡಿಟ್ಕೊಂಡೆ ವೈಟ್ ರೈಸ್. ಈ ಥರ ಉದುರು ಆಗಿರ್ಬೇಕು. ಹುಗ್ಗಿಗತೆ ಆಗಿ ಮಿಜ್ಜಿಗತೆ ಆದ್ರೂ ಟೇಸ್ಟ್ ಅನಿಸೋದಿಲ್ಲದ. ನೋಡಿರಿ, ಈ ಥರ ಉದುರು ಆಗಿದ್ದರೆ ಅದ್ರ ಜೊತೆ ಪೂರ್ತಿ ಮಿಕ್ಸ್ ಮಾಡ್ಕೊರಿ. ಇದನ್ನು ಟೊಮೆಟೊ ಚಿತ್ರಾನ್ನ ರೆಡಿ ಆಕತಿ. ಈಗ ಅದನ್ನು ರೆಸ್ಟ್ ಮಾಡಕ್ಕೆ ಇಟ್ಟಿದ್ನಲ್ಲ ಹಿಟ್ಟು, ಅದನ್ನು ತೊಗೊಂಡಿದ್ದೀನಿ. ತೆಳಗೆ ಮೈದಾ ಹಿಟ್ಟನ್ನು ಹಚ್ಕೊಳತ್ತೇನೆ ನಾನು. ನೋಡಿರಿ, ನಾನು ಓವಲ್ ಶೇಪ್ ಒಳಗೆ ಲಟ್ಟಿಸ್ಕೊಳತ್ತೇನೆ. ನಿಮಗೆ ಯಾವ ಥರ ಶೇಪ್ ಬೇಕಲ್ಲ ಆ ಥರ ಲಟ್ಟಿಸ್ಕೊರಿ ನೀವು. ನಾನು ರೆಸ್ಟೋರೆಂಟ್ನಾಗದು ಓವಲ್ ಶೇಪ್ ಇರ್ತದಂತ ಹೇಳಿ ಅದೇ ಶೇಪ್ ಒಳಗೆ ಲಟ್ಟಿಸ್ಕೊಳತ್ತೇನೆ. ನೋಡಕ್ಕೂ ಹಂಗೆ ಅನ್ನಿಸ್ತದಂತ ಹೇಳಿ. ಓವಲ್ ಶೇಪ್ ಒಳಗೆ ಲಟ್ಸಿದ್ಮ್ಯಾಗ ಮ್ಯಾಲೆ ಕರಿ ಎಳ್ಳು ಹಾಕೊಂಡೇನಿ. ಕರಿವರ ಹಾಕೋರಿ, ಬಿಳಿವರ ಹಾಕೋರಿ, ಯಾವ ಇರ್ತದಲ್ಲ ನಿಮ್ಮ ಮನ್ಯಾಗ ಅದನ್ನ ಹಾಕೋರಿ. ನಾ ಕರಿವು ಚಂದ ಅನ್ನಿಸ್ತದಂತ ಹೇಳಿ ಕರಿ ಎಳ್ಳು ಹಾಕೊಂಡೇನಿ. ಸ್ವಲ್ಪ ಕೊತ್ತಂಬರಿ ಹಾಕಿ ಅದು ಮ್ಯಾಗ ಸ್ವಲ್ಪ ಲಟ್ಟಿಸ್ಕೊರಿ. ತೆಳಗದು ಇದಾಗಬಾರ್ದು ಅಂಥೇಳಿ ಲಟ್ಟಿಸ್ಕೊಂಡ್ಮ್ಯಾಗ ತೊಗೊಂಡು ಹಿಂದಿನ ಭಾಗ ಇರ್ತದಲ್ಲ ಅದಕ್ಕೆ ನೀರು ಹಚ್ಕೊರಿ. ನೀರು ಹಚ್ಕೊಂಡ್ಮ್ಯಾಗ ನಾ ರೊಟ್ಟಿ ಮಾಡೋ ತೆವಿ ಮೇಲೆನೇ ಮಾಡ್ಕೊಳತ್ತೇನೆ. ನೋಡ್ರಿ, ಹತ್ರ ಮ್ಯಾಗ ಮಾಡಿದ್ರೂ ಚಲೋನ ಆಕತಿ. ಈ ಥರ ಮ್ಯಾಲೆ ಬಬಲ್ಸ್ ಬರ್ಬೇಕು. ಬಬಲ್ಸ್ ಬಂದ್ಮ್ಯಾಗ ತೆವಿ ಉಲ್ಟಾ ಹೊಳ್ಳಿಸ್ರಿ. ಅದನ್ನು ನೀಟಾಗಿ ಬೇಯಿಸ್ಕೊರಿ. ಎಷ್ಟು ಚಲೋ ಬೇಯಿಸ್ಕೊತಾರಲ್ಲ ಅಷ್ಟು ಚಲೋ ಟೇಸ್ಟು ಅನಿಸ್ತತಿ, ಹೊಟ್ಟಿಗೂ ಹತ್ತದ. ಮೈದಾ ಇರ್ತದಲ್ಲ, ಮೈದಾನ ಚೆಂದಾಗೇ ಬೇಯಿಸ್ಕೋಬೇಕು, ಇಲ್ಲ ಹೊಟ್ಟಿಗೆ ಅದು ಹತ್ತೋದಿಲ್ಲ. ನೋಡ್ರಿ, ಈ ಥರ ಪೂರ್ತಿಯಾಗಿ ಬಬಲ್ಸ್ ಹೊಳ್ಸಿಡ್ಬೇಕು. ಬೇಯ್ದ್ಮ್ಯಾಗ ಮ್ಯಾಲೆ ಸ್ವಲ್ಪ ಗೀ ಹಚ್ಚಬೇಕು. ತಂದೂರಿ ನಾನ್ ರೆಡಿ ಆಕತಿ. ಇಷ್ಟ ಈಸಿ ರೆಸಿಪಿ ಇದೆ ನೋಡಿರಿ. ತಂದೂರಿ ನಾನ್, ಟೊಮೆಟೊ ಚಿತ್ರಾನ್ನ, ಕಾಜು ಕುರ್ಮಾ ಎಷ್ಟು ಈಸಿಯಾಗಿ ಮನ್ಯಾಗನ ಮಾಡ್ಕೋಬೋದು. ಕಡಿಮೆ ಟೈಮ್ ಒಳಗನ ಟೈಮ್ ಮ್ಯಾನೇಜ್ ಮಾಡ್ಕೊಂಡೆ. ರೆಸಿಪಿ ಲೈಕ್ ಆತಂದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಬಾಯ್.